ನಾನು ಇವತ್ತು ಮಾತಾಡ್ತಿರೋ ಮಾತಿಂದ ನಿಮಗೆ ನಿಮ್ಮ ಮನಸ್ಸಿಗೆ ಬೇಜಾರಾಗ್ಬೋದು, ಇಲ್ಲ ನೋವು ಅನಿಸ್ಬೋದು, ತಪ್ಪು ಅನಿಸ್ಬೋದು. ದಯವಿಟ್ಟು ಕ್ಷಮೆ ಇರಲಿ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾ ಇವತ್ತು ಮುಂದೆ ಬಂದಿರೋದು ಏನಪ್ಪ ಇವತ್ತು ವಿಷಯ ಅಂದರೆ, ಯಾರ ಬಾಯಲ್ಲಿ ನೋಡಿದ್ರೂ ಒಂದು ವಾರದಿಂದ ಬಿಗ್ ಬಾಸ್ ಮನೆಗೆ ಬಾಕ್ಲು ಹಾಕಿದ್ರು, ಬಿಗ್ ಬಾಸ್ ಮನೆ ಕ್ಲೋಸ್ ಆಯಿತು, ಬಿಗ್ ಬಾಸ್ ರಿಯಾಲಿಟಿ ಶೋ ಕ್ಲೋಸ್ ಆಯಿತು ಅಂತ ಇದೇ ಮಾತಾಡ್ತಾ ಇದ್ದಾರೆ. ಇದು ರಿಯಾಲಿಟಿ ಶೋ ಎಲ್ಲರಿಗೂ ಮನೋರಂಜನೆ ಕೊಡುತ್ತೆ, ಸಂತೋಷ. ಆದರೆ ಎಷ್ಟೋ ಸಂಘಗಳು ಸಂಘಟನೆಗಳು ಹೋಗಿ ಹೋರಾಟ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ಗೋಸ್ಕರ. ಏನಕ್ಕಂತ ಗೊತ್ತಿಲ್ಲ. ಮೀಡಿಯಾದವರು ಎಲ್ಲರೂ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತಲೇ ಕೇಳ್ಕೊತಾ ಇದ್ದೀರಾ, ಸಂತೋಷ. ಆದರೆ ನಮ್ಮ ರೈತರು, ನಾವು ರೈತರು ಇಲ್ಲಿ ಸರ್ಜಾಪುರ, ದೊಮ್ಮಸಂದ್ರ, ಮುತ್ತಾನಲ್ಲೂರು ಸರೌಂಡಿಂಗಲ್ಲಿ 1,500 ಎಕರೆ ರೈತರ ಜಮೀನನ್ನು ಇಂಡಸ್ಟ್ರಿಯಲ್ ಏರಿಯಾ ಮಾಡಲಿಕ್ಕೆ ಅಕ್ವೈರ್ ಮಾಡ್ಕೊಂಡಿದೆ ಸರ್ಕಾರ. ಎಷ್ಟು ಸಂಘಟನೆಗಳು ಬಂದು ಧ್ವನಿ ಎತ್ತಿ ರೈತರಿಗೆ ಸಪೋರ್ಟ್ ಮಾಡಿದ್ದೀರಾ ಹೇಳಿ? ಯಾರಾದರೂ ಯಾವ ಸಂಘದವರೇ ಆಗಲಿ, ರೈತರ ಸಂಘ ಬಿಟ್ಟು ಬೇರೆ ಸಂಘದವ್ರು ಬಂದು ಯಾರು ಸಪೋರ್ಟ್ ಮಾಡಿದ್ದೀರಾ ರೈತರಿಗೆ? ನಿಮಗೆ ರಿಯಾಲಿಟಿ ಶೋ ಜಸ್ಟ್ ಮನೋರಂಜನೆ ಕೊಡುತ್ತೆ. ಆದರೆ ನಮ್ಮ ರೈತರು ನಿಮಗೆ ತಿನ್ನಕ್ಕೆ ಪ್ರತಿದಿನ 3 ಹೊತ್ತು ನಾವು ತಿಂತೀವಲ್ವ ಅನ್ನ ಊಟ, ಅದು ಕೊಡ್ತಾ ಇರೋದು ರೈತರು, ನೆನಪಲ್ಲಿರಲಿ. ಸೊ ಇವಾಗ ನೀವು ಹೇಳಿ, ರೈತರು ಬೆಳೆದಿದ್ದ ಬೆಳೆಗೆ ಒಂದು ಫಿಕ್ಸ್ಡ್ ರೇಟ್ ಇಲ್ಲ. ಅವ್ರ ಜಮೀನಲ್ಲೂ ಮತ್ತೆ ಕಿತ್ಕೊಳ್ತಾ ಇದ್ದಾರೆ ಸರ್ಕಾರ. ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಂತ. ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತಾರೆ ಸರಿ, ನಮ್ಮ ಲೋಕಲ್ ಆಗಿರೋರಿಗೆ ಯಾರಿಗಾದ್ರೂ ಕೆಲಸ ಕಾರ್ಯ ಉದ್ಯೋಗಗಳು ಕೊಡ್ತಾರ? ಎಲ್ಲ ಎಲ್ಲಿಂದನೋ ಕರ್ಕೊಂಬಂದು ಎಲ್ಲ ಬೇರೆಯವ್ರನ್ನ ಕೂರಿಸ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರೆ ನೀವು ಯಾಕೆ ರೈತರಿಗೆ ಸಪೋರ್ಟ್ ಮಾಡ್ತಿಲ್ಲ? ಇಷ್ಟು ಸಂಘದವ್ರು ಇದ್ದು ರೈತ ಸಂಘದವರೇ ಓಡಾಡ್ಬೇಕು. ರೈತರಿಗೆ ರೈತರ ಕಷ್ಟ ರೈತರಿಗೆ ಮಾತ್ರ ಕಷ್ಟ ಗೊತ್ತಾಗೋದು. ಬೇರೆ ಸಂಘದವ್ರಿಗೆ ಯಾವ ಸಂಘದವ್ರಿಗೂ ನಮ್ಮ ರೈತರ ಕಷ್ಟ ಗೊತ್ತಾಗಲ್ಲ. ಯಾಕೆ ಹೇಳಿ? ನಾವು ರೈತರು ಬೆಳೆದು ಕೊಡ್ತೀವಲ್ವ, ನೀವು ತಿಂತಾ ಇರ್ತೀರಾ ಅಷ್ಟೇ. ಏನಂತೀರಾ? ದಯವಿಟ್ಟು ಈ ಮಾಹಿತಿ ವಿಷಯನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಬೆಲೆ, ಅವ್ರು ಬೆಳೆದಿದ್ದ ಬೆಳೆಗೆ ಒಂದು ರೇಟ್ ಸಿಗ್ತಾ ಇಲ್ಲ, ಮತ್ತೆ ಅವ್ರ ಜಮೀನೆಲ್ಲ ಅಕ್ವೈರ್ ಕಿತ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ತಿನ್ಬೇಕು ಹೇಳಿ? ಒಂದು 100 ಕಂಪ್ಯೂಟರ್ ಕೊಡ್ತೀರಿ, ಒಂದು ನೆಲ್ಲು, ಒಂದು ಅಕ್ಕಿ, ಒಂದು ರಾಗಿ ಏನಾದರೂ ಬೆಳೆಯೋಕ್ಕಾಗುತ್ತಾ ನಿಮ್ಮ ಕೈಲಿ? ಯಾವ ಮೀಡಿಯಾದವರನ್ನ ಬರಲಿ, ಯಾವ ಸಾಫ್ಟ್ವೇರ್ IT ಅವರೇ ಬರಲಿ, ಯಾರಾದರೂ ಒಂದು ನೆಲ್ಲು ಅಕ್ಕಿ ಬೆಳಿತೀರ ನೋಡೋಣ? ಆಗಲ್ಲ. ದಯವಿಟ್ಟು ಈ ಮಾಹಿತಿ ಎಲ್ಲ ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಜೈ ಜವಾನ್ ಜೈ ಕಿಸಾನ್.